ಮೊದಲಿಗೆ ನೀಟ್ ಲೀಕಾಸುರರ ವಿರುದ್ಧ ಕೇಂದ್ರದ ಕಾನೂನು ಕುಣಿಕೆ ಇದೆ. ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಮಸೂದೆ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಲೋಕಸಭೆಯಲ್ಲಿ ಇದರ ಬಗ್ಗೆ ಬಿಲ್ ಮಂಡಿಸಲಾಗಿತ್ತು. ಸಚಿವ ಜಿತೇಂದ್ರ ಸಿಂಗ್ ಕಡೆಯಿಂದ ಸದನದಲ್ಲಿ ಕೋಲಾಹಲವೂ ಕೂಡ ಇತ್ತು. ನೀಟ್ ಲೀಕಾಸುರರ ವಿರುದ್ಧ ಕೇಂದ್ರದ ಕಾನೂನು ಕುಣಿಕೆ ವಿಚಾರ ಸಂಬಂಧ ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಮಸೂದೆಯನ್ನು ಮಂಡನೆ ಮಾಡಲಾಯಿತು. ಜಿತೇಂದ್ರ ಸಿಂಗ್ ಸಚಿವರಿಂದ ಬಿಲ್ ಮಂಡಿಸಲಾಯಿತು. ವಿಪಕ್ಷಗಳ ಗದ್ದಲ ಕೋಲಾಹಲದ ಮಧ್ಯೆಯೇ ಬಿಲ್ ಮಂಡನೆ ಆಗಿದೆ. ಕಠಿಣ ಕ್ರಮವನ್ನ ಕೈಗೊಳ್ಳೋದಾಗಿ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ರಲ್ಲ, ಇದರ ಬಗ್ಗೆ ಹೊಸ ಕಾನೂನು ತರ್ತೀವಿ ಅಂತಲೂ ಹೇಳಿದ್ರು. ಮೊನ್ನೆ ಮೊದಲ ಒಂದು ವಿಡಿಯೋ ಹರಿಬಿಟ್ಟ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸೋಮವಾರ ಹೊಸ ಕಾನೂನು ತರ್ತೀನಿ ಅಂತ ಪ್ರಧಾನಿ ಮೋದಿ ಅವರು ಹೇಳಿದರು. ಮಾತಿನಂತೆ ನಡ್ಕೊಂಡಿದ್ದಾರೆ. ಆರೋಪಿಗಳಿಗೆ 50 ಲಕ್ಷ ರೂಪಾಯಿಯಿಂದ 10 ಕೋಟಿಯವರೆಗೂ ದಂಡ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಸ್ಥಾಪನೆ ಮಾಡೋದು, ತನಿಖೆಗೆ 3 ತಿಂಗಳ ಡೆಡ್ಲೈನ್ ಕೊಡೋದು. ತನಿಖೆಗೆ 3 ತಿಂಗಳು ಡೆಡ್ಲೈನ್, ಅದಾದ್ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ತ್ವರಿತಗತಿಯಲ್ಲಿ ವಿಚಾರಣೆಯಾಗಿ ತಪ್ಪಿತಸ್ಥರಿಗೆ 50 ಲಕ್ಷದಿಂದ 10 ಕೋಟಿಯ ರೂಪಾಯಿವರೆಗೂ ಕೂಡ ದಂಡ ವಿಧಿಸೋದರ ಬಗ್ಗೆ ಇವತ್ತು ಬಿಲ್ ಮಂಡನೆ ಆಗಿದೆ. I rise to move. Adhyaksh Mahoday, I rise to move for leave to introduce the public examinations bracket prevention of unfair means amendment bill 2026 to amend the public examination prevention of unfair means bill 2024. Thank you, Speaker sir. Adhyaksh Mahoday, I rise to move for leave to introduce the public examinations bracket prevention of unfair means amendment bill 2026 to amend the public examination prevention of unfair means bill 2024. Thank you, Speaker sir. ನೋಡಿ, ಇವತ್ತು ಲೋಕಸಭೆಯಲ್ಲಿ ಈ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರಿಗೆ ಮತ್ತೆ ಮುಂದೆ ಈ ರೀತಿಯ ಒಂದು ಸಿಚುವೇಶನ್ ನಿರ್ಮಾಣ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕಠಿಣ ಕಾನೂನು ವ್ಯವಸ್ಥೆಯನ್ನು ತರ್ತೀನಿ ಅಂತ ಹೇಳಿ ಮೊದಲ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಮೋದಿ ಅವರು ಹೇಳ್ದಂಗೆ ಇವತ್ತು ಬಿಲ್ ಪಾಸ್ ಆಗಿದೆ. 50 ಲಕ್ಷದಿಂದ 10 ಕೋಟಿಯವರೆಗೂ ಕೂಡ ದಂಡ ವಿಧಿಸಲಾಗಿದೆ.